ಬೆಳಗಾವಿಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಹಿಂಬದಿಯಿಂದ ವೇಗವಾಗಿ ಬಂದಂತಹ ಕಾರ್ ಸ್ಕೂಟಿಗೆ ಡಿಕ್ಕಿಯಾಗಿದೆ. ಡಿಕ್ಕಿಯ ರಭಸಕ್ಕೆ 50 ಮೀಟರ್ ದೂರ ಹಾರಿ ಬಿದ್ದಿದ್ದಾಳೆ ಯುವತಿ. ಕಾರ್ ಸ್ಕೂಟಿ ಬಳಿಕ ಎದುರಿಗಿದ್ದಂತಹ ಕಾರ್ಗೂ ಕೂಡ ಡಿಕ್ಕಿ ಹೊಡೆದಿದೆ. ಬೆಳಗಾವಿಯ ಮಜಗಾವಿ ಬಳಿ ನಡೆದಿರುವಂತಹ ಭೀಕರ ರಸ್ತೆ ಅಪಘಾತ ಆಯಿತು. ಅಪಘಾತದಲ್ಲಿ ದಿವ್ಯಾ ಪಾಟೀಲ್ಗೆ ಗಂಭೀರವಾದಂತಹ ಗಾಯವಾಗಿದ್ದು ಆಕೆಯನ್ನ ಸ್ಥಳೀಯ ಆಸ್ಪತ್ರೆಗೆ ಸದ್ಯ ದಾಖಲು ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಳಗಾವಿಯಲ್ಲಿ ನಡೆದಂತಹ ಭೀಕರ ರಸ್ತೆ ಅಪಘಾತದಲ್ಲಿ ಓರ್ವ ಯುವತಿ ಗಂಭೀರವಾಗಿ ಗಾಯಗೊಂಡಿದ್ದಾಳೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಬೆಳಗಾವಿಯ ಮಜಗಾವಿ ಬಳಿ ನಡೆದಿರುವಂತಹ ರಸ್ತೆ ಅಪಘಾತ. ದೊಡ್ಡದಾದಂತಹ ರಸ್ತೆ, ಅಗಲವಾದಂತಹ ರಸ್ತೆ, ವಾಹನಗಳ ಸಂಚಾರವೂ ಕೂಡ ಹೆಚ್ಚಿನದಾಗಿ ಏನು ಇರೋದಿಲ್ಲ. ಹೋಗೋದಕ್ಕೂ ಕೂಡ ಬೇಕಾದಷ್ಟು ಸ್ಪೇಸ್ ಇರುತ್ತೆ. ಇಂತಹ ಸಂದರ್ಭದಲ್ಲೇ ಕಾರೊಂದು ಬಹಳ ವೇಗವಾಗಿ ಬಂದು ಮೊದಲಿಗೆ ಮುಂದಿದ್ದಂತಹ ಸ್ಕೂಟಿ, ಅದನ್ನ ಬಹಳ ಕ್ಲಿಯರ್ ಆಗಿ ನಾವು ಗಮನಿಸಬಹುದು ದೃಶ್ಯಗಳಲ್ಲಿ, ಸ್ಕೂಟಿಗೆ ಡಿಕ್ಕಿಯನ್ನ ಹೊಡೆಯುತ್ತೆ. ಸ್ಕೂಟಿಯಲ್ಲಿದ್ದಂತಹ ಯುವತಿಯನ್ನ ಏಕಾಏಕಿ ಏಳ್ಕೊಂಡು ಹೋಗುತ್ತೆ. ನಂತರ ಮುಂದಿದ್ದಂತಹ ಕಾರ್ಗೂ ಕೂಡ ಕಾರ್ ಡಿಕ್ಕಿಯನ್ನ ಹೊಡೆದು ಮುಂದಕ್ಕೆ ಸಾಗಿದೆ. ಅಪಘಾತದಲ್ಲಿ ದಿವ್ಯಾ ಪಾಟೀಲ್ ಅನ್ನುವಂತಹ ಯುವತಿ ಡಿಕ್ಕಿ ಹೊಡಿತಾ ಇದ್ದ ಹಾಗೆ ಸುಮಾರು 50 ಮೀಟರ್ ದೂರ ಹಾರಿ ಬಿದ್ದಿದ್ದಾಳೆ. ಆಕೆಯನ್ನ ಕೂಡ ಎಳ್ಕೊಂಡೇ ಬಂದ್ಬಿಡುತ್ತೆ ಈ ಕಾರ್. ವೇಗವಾಗಿ ಬಂದಿದ್ದೇ ಇಂಥದ್ದೊಂದು ಅಪಘಾತಕ್ಕೆ ಕಾರಣ ಅಂತ ಮಾತು ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಬೆಳಗಾವಿಯ ಮಜಗಾವಿಯ ಬಳಿ ನಡೆದಿರುವಂತಹ ಭೀಕರ ರಸ್ತೆ ಅಪಘಾತ ಆಯಿತು. ಹಿಂಬದಿಯಿಂದ ವೇಗವಾಗಿ ಬಂದು ಸ್ಕೂಟಿಗೆ ಕಾರ್ ಡಿಕ್ಕಿ ಹೊಡೆದಂತಹ ಪರಿಣಾಮ ಯುವತಿ ಗಂಭೀರವಾಗಿ ಗಾಯಗೊಂಡಿದ್ದಾಳೆ. 50 ಮೀಟರ್ ಹಾರಿ ಕೆಳಕ್ಕೆ ಬಿದ್ದಂತಹ ಯುವತಿಯನ್ನ ತಕ್ಷಣಕ್ಕೆ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.